ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತದ ಪೂರ್ವ ಮತ್ತು ಪಶ್ಚಿಮದಲ್ಲಿ ಎರಡು ಅತಿದೊಡ್ಡ ಧಮಾಕಾಗಳಾಗಿವೆ. ಒಂದು ಕಡೆ ಅಲ್ಲಿನ ಪ್ರತ್ಯೇಕತಾವಾದಿಗಳು, ಸ್ವಾತಂತ್ರ್ಯ ಹೋರಾಟಗಾರರು ಪೊಲೀಸರು ಮತ್ತು ಸೇನಾಪಡೆಗಳ ಮೇಲೆ ದಾಳಿ ಮಾಡಿದ್ದಾರೆ. ಪ್ರತ್ಯೇಕ ದಾಳಿಗಳಲ್ಲಿ 40ಕ್ಕೂ ಹೆಚ್ಚು ಜನ ಸಾವಿಗೀಡಾಗಿರೋ ಸುದ್ದಿಗಳು ಬರ್ತಾ ಇವೆ. ಮತ್ತೊಂದು ಕಡೆ ಭಾರತದ ಪೂರ್ವ ಗಡಿಲಿ ಗಡಿ ದಾಟೋದಕ್ಕೆ ಪ್ರಯತ್ನಿಸ್ತಾ ಇದ್ದ ಇಬ್ಬರು ಬಾಂಗ್ಲಾದೇಶಿ ಸ್ಮಗ್ಲರ್ಗಳನ್ನ ಭಾರತದ ಗಡಿ ಭದ್ರತಾ ಪಡೆಗಳು ಗುಂಡಿಟ್ಟು ಕೊಂದಿವೆ. ಈ ಮೂಲಕ ಇನ್ನು ಮುಂದೆ ಗಡಿಯಲ್ಲಿ ಅಕ್ರಮವಾಗಿ ಕಾಣಿಸ್ಕೊಂಡ್ರೆ ಬಾಯಿ ಮಾತಿನ ಎಚ್ಚರಿಕೆ ಎಲ್ಲ ಇಲ್ಲ, ಸೀದಾ ಟಿಕೆಟ್ಟೇ ಅನ್ನೋ ಸ್ಟ್ರಾಂಗ್ ಸಂದೇಶವನ್ನು ಭಾರತ ಈ ಮೂಲಕ ರವಾನೆ ಮಾಡ್ತಾ ಇದೆ. ಹಾಗಾದರೆ ಈ ಎರಡೂ ಬೆಳವಣಿಗೆಗಳು ಏನು, ಬನ್ನಿ ನೋಡೋಣ. ಗೆಳೆಯರೆ, ಮೊನ್ನೆ ಆಪರೇಷನ್ ಸಿಂಧೂರ್ ವಾರ್ಷಿಕೋತ್ಸವ ಆಯ್ತಲ್ಲ, ಅದೇ ಸಂದರ್ಭದಲ್ಲಿ ಪಾಕಿಸ್ತಾನ ಕೂಡ ತನ್ನ ಆಪರೇಷನ್ ಲುಂಗಿ ಬನೀನ್ ಅಂತ ಏನೋ ಮಾಡ್ತು ನೋಡಿ, ಅದರ ವಾರ್ಷಿಕೋತ್ಸವವನ್ನ ಅಲ್ಲಿನ ಸ್ಟೇಡಿಯಂ ಒಂದರಲ್ಲಿ ಆಚರಣೆ ಮಾಡ್ತಂತೆ. ಅದರ ಬಗ್ಗೆ ಆಫ್ಘನಿಸ್ತಾನ ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಾ ಇತ್ತು. ಅಷ್ಟರಲ್ಲೇ ಪಾಕಿಸ್ತಾನದ ಆಫ್ಘನ್ ಗಡಿಗಳಿಗೆ ಅಂಟಿಕೊಂಡಿರುವ ಖೈಬರ್ ಪಖ್ತೂನ್ಖ್ವಾದಿಂದ ಪಾಕಿ ಸೇನೆಯ ಲುಂಗಿ ಬನಿಯನ್ ಎರಡನ್ನು ಹರಿದು ಹಾಕೋ ಕಾರ್ಯಾಚರಣೆಯೊಂದರ ವಿವರಗಳು ಬರ್ತಾ ಇವೆ. ಶನಿವಾರ ರಾತ್ರಿ ಖೈಬರ್ ಭಾಗದಲ್ಲಿ ಟಿಟಿಪಿ ಅಂದ್ರೆ ತೆಹರಿಕ್ ಇ ತಾಲಿಬಾನ್ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದೆ. ಅವರು ಬನ್ನೂವಿನ ಫತೇಹ್ ಖೇಲ್ ಪೊಲೀಸ್ ಚೆಕ್ ಪಾಯಿಂಟ್ಗೆ ಬಂದಿದ್ದಾರೆ. ಅಲ್ಲಿ ಸ್ಫೋಟಕ ತುಂಬಿದ ವಾಹನವನ್ನ ಆ ಚೆಕ್ ಪಾಯಿಂಟ್ನ ಒಳಗೆ ನುಗ್ಗಿಸಿದ್ದಾರೆ. ಆ ನಂತರ ಯದ್ವಾ ತದ್ವಾ ಫೈರಿಂಗ್ ಕೂಡ ಶುರು ಮಾಡಿದ್ದಾರೆ. ಈ ದಾಳಿಲಿ ಕನಿಷ್ಠ 28 ಮಂದಿ ಸಾವಿಗೀಡಾಗಿದ್ದಾರೆ ಅನ್ನೋ ವರದಿಗಳು ಬರ್ತಾ ಇವೆ. ಆ ಪೋಸ್ಟ್ ಅಲ್ಲಿ ನಾನಾ ಭಾಗಗಳಿಂದ ನೇಮಕಗೊಂಡಿದ್ದ ಸಾಕಷ್ಟು ಸಿಬ್ಬಂದಿ ಇದ್ರು. ಡ್ರೋನ್ ಆಪರೇಟರ್ಗಳಿಂದ ಹಿಡಿದು ನಾನಾ ರೀತಿಯ ತಾಂತ್ರಿಕ ಸಿಬ್ಬಂದಿ ಕೂಡ ಇತ್ತು. ಬನ್ನು ಪೋಸ್ಟ್ಗೆ ನೇಮಕಗೊಂಡಿದ್ದ ಆ ಸಿಬ್ಬಂದಿಯ ಪಟ್ಟಿ ಕೂಡ ಇಲ್ಲಿದೆ, ಒಂದ್ಸರಿ ಅದನ್ನು ನೋಡ್ಬಿಡಿ. ಸ್ಫೋಟದ ತೀವ್ರತೆ ಎಷ್ಟಿತ್ತು ಅಂದರೆ, ಸ್ಫೋಟ ನಡೆದ ಸ್ಥಳದಿಂದ ಸಾಕಷ್ಟು ದೂರದವರೆಗೆ ಬೆಂಕಿ ಹಾಗೂ ತೀವ್ರ ಸ್ಫೋಟದ ಸದ್ದು ಕೇಳಿ ಬಂತು ಅಂತ ಹೇಳಲಾಗ್ತಾ ಇದೆ. ಹಾಗೆ ಅಕ್ಕಪಕ್ಕದಲ್ಲಿನ ಒಂದಷ್ಟು ನಾಗರಿಕ ವಸತಿಗಳು ಕೂಡ ಅಲ್ಲಿ ಜಖಂಗೊಂಡಿವೆ ಅಂತ ಹೇಳ್ತಾ ಇದ್ದಾರೆ. ಚೆಕ್ ಪೋಸ್ಟ್ನ ಕುಸಿದ ಕಟ್ಟಡದ ಅವಶೇಷಗಳ ಅಡಿಯಲ್ಲಿ ಸಾಕಷ್ಟು ಸಿಬ್ಬಂದಿ ಸಿಲುಕಿದ್ರು. ಅವರ ದೇಹಗಳನ್ನು ಹೊರತೆಗೆಯೋ ಕೆಲಸಕ್ಕೂ ಸಾಕಷ್ಟು ಸಮಯ ಹಿಡಿತು ಅಂತ ಅಲ್ಲಿನ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಸಜಾದ್ ಖಾನ್ ಹೇಳಿದ್ದಾರೆ. ಇನ್ನು ಅಲ್ಲಿ ಇಷ್ಟೊಂದು ದೊಡ್ಡ ಸ್ಫೋಟ ಸಂಭವಿಸಿದ್ರು ಕೂಡ ಬ್ಯಾಕಪ್ ಫೋರ್ಸ್ ಅನ್ನ ತರಿಸ್ಕೊಳ್ಳೋದಕ್ಕೆ, ರೆಸ್ಕ್ಯೂ ತಂಡಗಳನ್ನು ಕರೆಸ್ಕೊಳ್ಳೋದಕ್ಕೆ ಕೂಡ ಆ ರಾತ್ರಿ ಸಾಧ್ಯ ಆಗಲಿಲ್ಲ. ಅದಕ್ಕಾಗಿ ಪಾಕಿಸ್ತಾನದ ಪೊಲೀಸರು ಮತ್ತು ಸೇನಾ ಸಿಬ್ಬಂದಿ ಬೆಳಗಿನವರೆಗೆ ಕಾಯಬೇಕಾಗಿ ಬಂತು. ಅದಕ್ಕೆ ಕಾರಣ, ಹಾಗೆ ಬರೋವಾಗ ಟಿಟಿಪಿ ಪಡೆಗಳು ಮತ್ತೆ ದಾಳಿ ಮಾಡೋ ಸಾಧ್ಯತೆಗಳಿವೆ ಅನ್ನೋ ಭಯ. ಹೀಗಾಗಿ ಪಾಕಿಸ್ತಾನದ ಪೊಲೀಸ್ ಹಾಗೂ ಸೇನಾ ಪಡೆಗಳಲ್ಲಿ ಬರೋದು ತಡ ಆಯ್ತಂತೆ. ಇದು ಕೂಡ ಅಲ್ಲಿ ರೆಸ್ಕ್ಯೂ ಆಪರೇಷನ್ನ ವಿಳಂಬಕ್ಕೆ ಕಾರಣ ಆಗಿದೆ. ಇನ್ನು ಈ ದಾಳಿಯನ್ನು ಮಾಡಿರೋದು ಟಿಟಿಪಿ ಅನ್ನೋದನ್ನು ಅವರೇ ಕ್ಲೈಮ್ ಮಾಡ್ಕೊಂಡಿದ್ದಾರೆ. ಗೆಳೆಯರೆ, ಟಿಟಿಪಿ ಖೈಬರ್ ಭಾಗದಲ್ಲಿ ಪಾಕಿಸ್ತಾನದ ಸೇನೆ ಹಾಗೂ ಪೊಲೀಸರನ್ನ ಹರಕಂಡು ತಿಂತಾ ಇದೆ. ಅವರು ಇತ್ತೀಚೆಗೆ ತಮ್ಮ ದಾಳಿಯ ಸ್ಟೈಲ್ ಅನ್ನು ಕೂಡ ಬದಲಿಸಿಕೊಂಡಿದ್ದಾರೆ. ಟಿಟಿಪಿ ಈಗ ಸಾಮಾನ್ಯ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಭಯೋತ್ಪಾದಕ ದಾಳಿಗಳನ್ನು ಮಾಡ್ತಾ ಇಲ್ಲ. ಪಾಕ್ ಮೂಲದ ನಾನಾ ಸಂಘಟನೆಗಳ ಉಗ್ರರು ಭಾರತದಲ್ಲಿ ಅಲ್ಲಲ್ಲಿ ಬಾಂಬ್ ಸ್ಫೋಟ ಮಾಡಿ ಅಮಾಯಕರನ್ನ ಕೊಲ್ತಾರಲ್ಲ, ಹಾಗೆ ಈ ಟಿಟಿಪಿ ಮಾಡ್ತಾ ಇಲ್ಲ. ಬದಲಿಗೆ ಅವರು ಪಾಕಿಸ್ತಾನದ ಸೇನೆ ಮತ್ತು ಪೊಲೀಸರನ್ನ, ಅಂದ್ರೆ ಅಲ್ಲಿನ ಯೂನಿಫಾರ್ಮ್ಡ್ ಉಗ್ರರಿದಾರಲ್ಲ, ಅವರನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದ್ದಾರೆ. ಖೈಬರ್ ಪಖ್ತೂನ್ಖ್ವಾ ಪ್ರದೇಶವನ್ನ ಪಾಕಿಸ್ತಾನದ ಹಿಡಿತದಿಂದ ಬಿಡಿಸುವ, ಸ್ವತಂತ್ರಗೊಳಿಸುವ ಸಂಕಲ್ಪವನ್ನು ಇಟ್ಟುಕೊಂಡು ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಹೀಗೆ ಖೈಬರ್ ಅಲ್ಲಿ ಟಿಟಿಪಿ ದಾಳಿ ಮಾಡಿ 28 ಮಂದಿಯನ್ನ ಬಲಿ ತಗೊಂಡ ಬೆನ್ನಲ್ಲೇ ಬಲೂಚಿಸ್ತಾನದ ನಾನಾ ಕಡೆಗಳಲ್ಲಿ BLF ಅಂದ್ರೆ ಬಲೂಚ್ ಲಿಬರೇಷನ್ ಫ್ರಂಟ್ ಪಡೆಗಳು ಕೂಡ ಪಾಕಿಸ್ತಾನದ ಪೊಲೀಸ್ ಮತ್ತು ಸೇನಾ ಕಾನ್ವಾಯ್ಗಳನ್ನು ಗುರಿಯಾಗಿಸಿಕೊಂಡು ದಾಳಿಗಳನ್ನು ಮಾಡ್ತಾ ಇವೆ. ದಿ ಬಲೂಚಿಸ್ತಾನ್ ಪೋಸ್ಟ್ TBP ವರದಿಯ ಪ್ರಕಾರ ಖರನ್, ವಾಶುಕ್, ಅವರನ್, ಕೆಚ್ ಮತ್ತು ಮಸ್ತುಂಗಲಿ ನಡೆದ ದಾಳಿಗಳಲ್ಲಿ 14 ಪಾಕಿಸ್ತಾನಿ ಭದ್ರತಾ ಸಿಬ್ಬಂದಿ ಹಾಗೆ ಇಂಟೆಲಿಜೆನ್ಸ್ ಏಜೆಂಟರು ಅಂತ ಗುರುತಿಸಲಾದ 4 ಸಾವಿಗೀಡಾಗಿದ್ದಾರೆ. ಈ BLF ಪಾಕಿಸ್ತಾನದ ಫ್ರಾಂಟಿಯರ್ ಕೋರ್ನ ಪೋಸ್ಟುಗಳು, ಮಿಲಿಟರಿ ಶಿಬಿರಗಳು, ಬೆಂಗಾವಲು ಪಡೆಗಳು ಹಾಗೆ ಅಲ್ಲಿ ಚೈನಾದ ಆಸ್ತಿಗಳನ್ನು ಮತ್ತು ಚೈನಾದ ಕಾಂಟ್ರಾಕ್ಟರ್ಗಳನ್ನು ಕಾಪಾಡೋದಕ್ಕೆ ನಿಯೋಜನೆಗೊಂಡ ಭದ್ರತಾ ಪಡೆಗಳನ್ನು ಗುರಿಯಾಗಿಸಿಕೊಂಡು ದಾಳಿಗಳನ್ನು ಮಾಡ್ತಾ ಇದೆ ಅಂತ ಬಲೂಚ್ ಲಿಬರೇಷನ್ನ ವಕ್ತಾರ ಮೇಜರ್ ಗ್ವಾಹ್ರಮ್ ಬಲೂಚ್ ತಿಳಿಸಿದ್ದಾರೆ. ಗೆಳೆಯರೆ, ಬಲೂಚ್ ಭಾಗದಲ್ಲಿ ಲಿಬರೇಷನ್ ಪಡೆಗಳ ಜೊತೆ ಹೋರಾಡೋದಕ್ಕೆ ಸಾಧ್ಯವಾಗದ ಪಾಕಿಸ್ತಾನಿ ಸೇನೆ ಅಲ್ಲಿ ಬಾಡಿಗೆ ಪಡೆಗಳನ್ನು ಬಳಸ್ಕೊಳ್ತಾ ಇದೆ. ಆ ಭಾಗದಲ್ಲಿ ಐಸಿಸ್ ಉಗ್ರರಿಗೆ ನೆಲೆಗೊಳ್ಳೋದಕ್ಕೆ ಅವಕಾಶ
ಅವಕಾಶವನ್ನು ಕೊಡಲಾಗಿದೆ. ಹಾಗೆ ಸ್ಥಳೀಯ ಉಗ್ರರು ಮತ್ತು ಐಸಿಸ್ ಪಡೆಗಳನ್ನು ಒಂದುಗೂಡಿಸಿ ಅಲ್ಲಿ ಪಾಕಿಸ್ತಾನ ಡೆತ್ ಸ್ಕ್ವಾಡ್ಗಳ ರಚನೆಯನ್ನು ಕೂಡ ಮಾಡಿದೆ. ಹಾಗೆ ಸ್ಥಳೀಯ ಇಂಟೆಲಿಜೆನ್ಸ್ ವಿಭಾಗದ ಸಿಬ್ಬಂದಿಯನ್ನು ಕೂಡ ಬಲೂಚ್ ಹೋರಾಟಗಾರರ ವಿರುದ್ಧ ಬಳಕೆ ಮಾಡಲಾಗ್ತಾ ಇದೆ. ಅಲ್ಲಿ ಗಿರೆಸ್ಟು ಈ ಥರದ್ದೇನೂ ಇರೋದಿಲ್ಲ. ಬಲೂಚ್ ಪಡೆಗಳ ಸಿಂಪತೈಸರ್ಸ್ ಅಂತ ಯಾರನ್ನ ಈ ಪಡೆಗಳು ಗುರುತಿಸುತ್ತವೋ ಅಂಥವರನ್ನ ಡೆತ್ ಸ್ಕ್ವಾಡ್ ಮೂಲಕ ಕೊಲ್ಲಿಸುವ ಕೆಲಸ ನಡೀತಾ ಇದೆ. ಅದರಲ್ಲಿ ಸಾಕಷ್ಟು ಅಮಾಯಕರು ಸಾವಿಗೀಡಾಗ್ತಾ ಇದ್ದಾರೆ. ಹೀಗಾಗಿ ಬಲೂಚ್ ಲಿಬರೇಷನ್ ಪಡೆಗಳು ಡೆತ್ ಸ್ಕ್ವಾಡ್ಗಳನ್ನು ಕೂಡ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇವೆ ಅಂತ TBPಯ ವರದಿ ಹೇಳ್ತಾ ಇದೆ. ಇನ್ನು ಈ ಕಾರ್ಯಾಚರಣೆಯಲ್ಲಿ ದೊಡ್ಡ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಬಲೂಚ್ ಲಿಬರೇಷನ್ ಫ್ರಂಟ್ ವಶಪಡಿಸಿಕೊಂಡಿರುವುದಾಗಿ ಬಲೂಚಿಸ್ತಾನ್ ಪೋಸ್ಟ್ ವರದಿ ಮಾಡಿದೆ. ಇತ್ತೀಚೆಗೆ ಅಂದರೆ ಮೇ 3ನೇ ತಾರೀಕು ಕೂಡ ಅಲ್ಲಿ ಇಂಥದ್ದೇ ಒಂದು ದಾಳಿ ನಡೆದಿತ್ತು. ಖರನ್ ನಗರದ ಗಾಜಿ ರಸ್ತೆಯಲ್ಲಿನ ಫ್ರಾಂಟಿಯರ್ ಕೋರ್ ಚೆಕ್ ಪಾಯಿಂಟ್ ಮೇಲೆ ರಾಕೆಟ್ ಮತ್ತು ಗ್ರನೇಡ್ ಲಾಂಚರ್ಗಳನ್ನು ಬಳಸಿ ದಾಳಿ ಮಾಡಲಾಯಿತು. ಈಗ ಅಲ್ಲಿ ಕ್ಯಾನ್ವಾಯ್ಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಲಾಗ್ತಾ ಇದೆ. ಕ್ವೆಟಾ ಸಮೀಪ ಹೆದ್ದಾರಿಯಲ್ಲಿ ಕೂಡ ಒಂದು ದಾಳಿ ನಡೆದಿದೆ. ಅದರಲ್ಲಿ 12 ಮಂದಿ ಪೊಲೀಸರು ಸಾವಿಗೀಡಾಗಿದ್ದಾರೆ. ಇನ್ನು ಪಾಕಿಸ್ತಾನದ ಪಡೆಗಳು ಡ್ರೋನ್ಗಳ ಮೂಲಕ ಈ ಪ್ರತ್ಯೇಕತಾವಾದಿಗಳನ್ನು ಬೆನ್ನಟ್ಟುವ ಕೆಲಸ ಮಾಡಿದ್ವು. ಆದರೆ ಬಲೂಚ್ ಹೋರಾಟಗಾರರು ದಾಳಿಯ ನಂತರ ತಮ್ಮ ಸುರಕ್ಷಿತ ಸ್ಥಳಗಳಿಗೆ ತಲುಪಿದ್ದಾರೆ ಅಂತ ಗ್ವಾಹ್ರಮ್ ಹೇಳಿಕೆಯನ್ನು ಉಲ್ಲೇಖಿಸಿ ಬಲೂಚಿಸ್ತಾನ್ ಪೋಸ್ಟ್ ವರದಿ ಮಾಡಿದೆ. ಇನ್ನು ಪಾಕಿಸ್ತಾನದಲ್ಲಿ ಹೀಗೆ ತಾಂಡವ ಶುರುವಾಗಿದ್ರೆ ಪೂರ್ವ ಪಾಕಿಸ್ತಾನ ಅಥವಾ ಬಾಂಗ್ಲಾದೇಶದ ಗಡಿಯಲ್ಲಿ ಭಾರತೀಯ ಪಡೆಗಳು ಅಕ್ರಮ ನುಸುಳುಕೋರರಿಗೆ ಒಂದು ದೊಡ್ಡ ಎಚ್ಚರಿಕೆಯನ್ನು ಕೊಟ್ಟಿವೆ. ಗೆಳೆಯರೆ, ಇದನ್ನು ನಾನು ಮತ್ತೆ ಪೂರ್ವ ಪಾಕಿಸ್ತಾನ ಅಂತ ಕರೆದಿದ್ದು ಯಾಕೆಂದ್ರೆ ಕಳೆದ ಬಾರಿ ಅಲ್ಲೊಂದು ದಂಗೆ ಆಗಿ ನೋಬಲ್ ಯೂನಸ್ ಅಲ್ಲಿ ಬಂದು ಕೂತ ಮೇಲೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ನಡುವಿನ ಸಂಬಂಧಗಳು ಗಟ್ಟಿಯಾಗ್ತಾ ಇವೆ. ಪಾಕಿಸ್ತಾನದಲ್ಲಿ ಆಕ್ಟಿವ್ ಆಗಿರೋ ಸಾಕಷ್ಟು ಉಗ್ರ ಸಂಘಟನೆಗಳು ಬಾಂಗ್ಲಾದೇಶದಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡಿವೆ. ಅಲ್ಲಿಗೆ ತಮ್ಮ ನೆಲೆಗಳನ್ನು ವಿಸ್ತರಿಸಿಕೊಳ್ತಾ ಇವೆ. ಜೊತೆಗೆ ISI ಕೂಡ ಬಾಂಗ್ಲಾದಲ್ಲಿ ತನ್ನ ಫುಟ್ ಪ್ರಿಂಟ್ ಅನ್ನ ಹೆಚ್ಚು ಮಾಡ್ಕೊಳ್ತಾ ಇದೆ. ಇಷ್ಟು ದಿನ ಪಾಕಿಸ್ತಾನದ ಜೊತೆ ಸಂಬಂಧಗಳನ್ನು ಇಟ್ಟುಕೊಳ್ಳದೆ ಅವರನ್ನ ದೂರಾನೇ ಇಟ್ಟುಕೊಂಡು ಬರ್ತಾ ಇದ್ದ ಬಾಂಗ್ಲಾ ಈಗಲ್ಲಿ ಆಡಳಿತ ಬದಲಾವಣೆ ಆದ ನಂತರ ಮತ್ತೆ ಪಾಕಿಸ್ತಾನವನ್ನ ಹೆಚ್ಚು ತಬ್ಬಿಕೊಳ್ಳೋದಕ್ಕೆ ಹೋಗ್ತಾ ಇದೆ. ಹಾಗೆ ಈಗ BNP ಸರ್ಕಾರ ಅಲ್ಲಿ ರಚನೆ ಆಗಿದೆ. ಆದರೂ ಅವರು ಕೂಡ ಪಾಕಿಸ್ತಾನದ ವಿಷಯದಲ್ಲಿ ತುಂಬಾ ಕಠಿಣವಾಗೇನು ವರ್ತಿಸ್ತಾ ಇಲ್ಲ. ಹೀಗಾಗಿನೇ ಪಾಕಿಸ್ತಾನದ ಸಂಪರ್ಕಗಳನ್ನು ಹೆಚ್ಚು ಮಾಡಿಕೊಳ್ತಾ ಇರೋ ಬಾಂಗ್ಲಾದೇಶ ಮತ್ತೆ ಭಾರತದ ದೃಷ್ಟಿಯಲ್ಲಿ ಪೂರ್ವ ಪಾಕಿಸ್ತಾನ ಆಗೋ ಸಾಧ್ಯತೆಗಳು ಹೆಚ್ಚಿರೋದ್ರಿಂದ ನಾನು ಅದನ್ನು ಪೂರ್ವ ಪಾಕಿಸ್ತಾನ ಅಥವಾ ಬಾಂಗ್ಲಾದೇಶ ಅಂತ ಹೇಳಿದೆ. ಇನ್ನು ಬಾಂಗ್ಲಾದಿಂದ ಭಾರತಕ್ಕೆ ನುಸುಳುಕೋರರ ಸಮಸ್ಯೆ ಕೂಡ ಹೆಚ್ಚಿದೆ. ಇನ್ನು ಮುಂದೆ ಅಕ್ರಮ ನುಸುಳುಕೋರರನ್ನು ನಿಯಂತ್ರಿಸುವುದಕ್ಕೆ ದೊಡ್ಡ ಮಟ್ಟದ ಕ್ರಮಗಳನ್ನು ತೆಗೆದುಕೊಳ್ಳೋ ಸೂಚನೆಗಳನ್ನು ಭಾರತದ ಸರ್ಕಾರ ಕೊಡ್ತಾ ಇದೆ. ಮೊನ್ನೆ ಪಶ್ಚಿಮ ಬಂಗಾಳ ಹಾಗೂ ಅಸ್ಸಾಂನಲ್ಲಿ ಬಿಜೆಪಿ ಗೆದ್ದು ಬಂದ ಬೆನ್ನಲ್ಲೇ ಬಾಂಗ್ಲಾದೇಶದ ಗೃಹ ಸಚಿವ ಹಾಗೂ ಅಲ್ಲಿನ ವಿದೇಶಾಂಗ ಸಚಿವ ಇಬ್ಬರು ಭಾರತ ಬಾಂಗ್ಲಾ ಅಕ್ರಮ ವಲಸಿಗರನ್ನ ಬಲವಂತವಾಗಿ ಹೊರತಳ್ಳುತ್ತೇನೋ ಅನ್ನೋ ಆತಂಕವನ್ನು ವ್ಯಕ್ತಪಡಿಸಿದ್ರು. ಅದಕ್ಕೆ ತೀಕ್ಷ್ಣ ಪ್ರತಿಕ್ರಿಯೆಯನ್ನು ಕೊಟ್ಟು ಭಾರತ, ನಿಮ್ಮ ಅಕ್ರಮ ವಲಸಿಗರೇನಿದ್ದಾರೆ ಅವರನ್ನು ನೀವೇ ಕರೆಸ್ಕೊಂಡು ಬಿಡಿ, ಆಗ ನಾವು ಕತ್ ಹಿಡಿದು ತಳ್ಳೋದು ತಪ್ಪುತ್ತೆ ಅನ್ನೋ ಅರ್ಥದಲ್ಲಿ ಪ್ರತ್ಯುತ್ತರವನ್ನು ಕೊಡ್ತು. ಇನ್ನು ಬಾಂಗ್ಲಾದೇಶದ ಮುಲ್ಲಾಗಳು ಬಿಜೆಪಿಯ ಗೆಲುವಿನ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ರು. ಹಾಗೆ ಬಾಂಗ್ಲಾ ಗಡಿಯಲ್ಲಿ ಜಮಾತ್ ಆಕ್ಟಿವಿಟಿಗಳು ಕೂಡ ಕಳೆದ ಹಲವಾರು ವರ್ಷಗಳಿಂದ ಹೆಚ್ಚಾಗ್ತಾ ಇವೆ. ಅದರಲ್ಲೂ ಪಶ್ಚಿಮ ಬಂಗಾಳದ ಗಡಿ ಜಿಲ್ಲೆಗಳಲ್ಲಿ ಜಮಾತ್ ಹೆಚ್ಚು ಆಕ್ಟಿವ್ ಆಗಿ ಕಾಣಿಸ್ಕೊಳ್ತಾ ಇದೆ. ಈ ಪಡೆಗಳಿಗೆ ಕೂಡ ಚುನಾವಣೆಯ ಫಲಿತಾಂಶ ಅನುಕೂಲಕರ ಅನ್ನಿಸ್ತಾ ಇಲ್ಲ. ಹೀಗಾಗಿ ಚುನಾವಣೆಗಳ ನಂತರ ಅಲ್ಲಿ ದೊಡ್ಡ ಮಟ್ಟದ ಗಲಭೆಗಳಿಗೊಂದಷ್ಟು ಪ್ಲಾನಿಂಗ್ ನಡೀತು. ಆದರೆ CRPF ಪಡೆಗಳು ಅದಕ್ಕೂ ಅವಕಾಶವನ್ನು ಕೊಡಲಿಲ್ಲ. ದೊಡ್ಡ ಮಟ್ಟದ ಆಯುಧಗಳನ್ನು, ಬಾಂಬುಗಳನ್ನು ವಶಪಡಿಸಿಕೊಳ್ಳುವ ಮೂಲಕ ಬಾಂಗ್ಲಾ ಗಡಿಯ ಮುಸ್ಲಿಂ ಬಾಹುಳ್ಯದ ಜಿಲ್ಲೆಗಳಲ್ಲಿ ನಡೀಬೇಕಿದ್ದ ಕೋಮು ಗಲಭೆಗಳ ಸಂಚನ್ನು ಕೂಡ ವಿಫಲಗೊಳಿಸಲಾಯಿತು. ಆದರೆ ಅಷ್ಟರಲ್ಲಿ ದುರದೃಷ್ಟವಶಾತ್ತು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರ ಆಪ್ತ ಸಹಾಯಕನ ಹತ್ಯೆ ನಡೆದು ಹೋಯಿತು. ಗೆಳೆಯರೆ, ಅದು ಕೇವಲ TMCಯ ಸಾಮಾನ್ಯ ಗೂಂಡಾಗಳು ಮಾಡಿದ ಹತ್ಯೆ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಾ ಇಲ್ಲ. ಯಾಕೆಂದರೆ ಅಲ್ಲಿ ವಿದೇಶಿ ನಿರ್ಮಿತ ಆಯುಧಗಳು ಬಳಕೆ ಆಗಿರೋದು ಗೊತ್ತಾಗ್ತಾ ಇದೆ. ಹೀಗಾಗಿ ಆ ಹತ್ಯೆಯ ಹಿಂದೆ ಜಿಹಾದಿಗಳ ಕೈವಾಡವನ್ನು ಶಂಕಿಸಲಾಗ್ತಾ ಇದೆ ಮತ್ತು ತನಿಖೆಗಳು ಕೂಡ ದೊಡ್ಡ ಮಟ್ಟದಲ್ಲಿ ನಡೀತಾ ಇವೆ. ಈ ನಡುವೆ ಬಾಂಗ್ಲಾದೇಶದಿಂದ ಗಡಿ ದಾಟಿ ಬರೋರಿಗೆ ಇನ್ನು ಮುಂದೆ ಬಾಯಿ ಮಾತಿನ ಎಚ್ಚರಿಕೆಯ ಅಗತ್ಯ ಇಲ್ಲ. ಬಂದೂಕುಗಳ ಮೂಲಕ ನಿಮ್ಮ ಭಾಷೆಯಲ್ಲೇ ಅವರನ್ನು ಎಚ್ಚರಿಸಿ ಅನ್ನೋ ಸಂದೇಶವನ್ನು BSFಗೆ ಕೊಡಲಾಗಿದೆ. ಅದರ ಮೊದಲ ಕಂತು ಅನ್ನೋ ಹಾಗೆ ಮೊನ್ನೆ ತ್ರಿಪುರಾದ ಗಡಿಯಲ್ಲಿ ಕಮಲ್ ಸಾಗರ್ ಬಾರ್ಡರ್ ಔಟ್ಪೋಸ್ಟ್ ವ್ಯಾಪ್ತಿಯಲ್ಲಿನ ಸಿಫಾಯಿ ಜಾಲಾದಲ್ಲಿ BSFನ ಬಂದೂಕುಗಳು ಘರ್ಜಿಸಿವೆ. ಬಾಂಗ್ಲಾ ಗಡಿಯಲ್ಲಿ ನಿರಂತರವಾಗಿ 2 ಚಟುವಟಿಕೆಗಳು ನಡೀತಾ ಇರುತ್ತವೆ. ಒಂದು, ಬಾಂಗ್ಲಾದೇಶದಿಂದ ಬರೋ ಸ್ಮಗ್ಲರ್ಗಳು ಭಾರತದ ಗಡಿಯನ್ನ ದಾಟಿ ಬರ್ತಾರೆ, ಇಲ್ಲಿಗೆ ಒಂದಷ್ಟು ನಿಷೇಧಿತ ವಸ್ತುಗಳನ್ನು ತಲುಪಿಸ್ತಾರೆ, ಹಾಗೆ ಇಲ್ಲಿಂದ ಅವರಿಗೆ ಬೇಕಾದ ವಸ್ತುಗಳನ್ನು ತಗೊಂಡು ಹೋಗ್ತಾರೆ. ಜೊತೆಗೆ ಗಡಿಯಲ್ಲಿನ ರೈತರ ಹೊಲಗದ್ದೆಗಳಿಗೆ ನುಗ್ಗಿ ಕಳುವು ಮಾಡ್ತಾರೆ, ಅವರ ಪಶುಗಳನ್ನು ರಾತ್ರಿ ಹೊತ್ಕೊಂಡು ಹೋಗ್ತಾರೆ. ಈ ಜಾಲಗಳಿಗೆ
ಎಲ್ಲಿ ಗಡಿ ಸಡಿಲವಾಗಿದೆ, ಎಲ್ಲಿ ಗಸ್ತು ಕಡಿಮೆ ಇರುತ್ತೆ, ಎಲ್ಲಿ ಫೆನ್ಸ್ ಇಲ್ಲ, ಇದೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿರೋದ್ರಿಂದ ಇವರು ಕಳ್ಳ ಸಾಗಾಣಿಕೆಗೆ ಆ ಮಾರ್ಗಗಳನ್ನು ಬಳಸಿಕೊಳ್ಳೋದು ಮಾತ್ರ ಅಲ್ಲ, ಅಕ್ರಮ ವಲಸಿಗರಿಗೆ ಗಡಿ ದಾಟಿಸುವ ಕೆಲಸವನ್ನ ಕೂಡ ಇದೇ ಸ್ಮಗ್ಲರ್ ಗುಂಪುಗಳು ಮಾಡುತ್ತವೆ. ಮೊನ್ನೆ ಅಲ್ಲಿ ಸುಮಾರು 15 ಮಂದಿಯ ಗುಂಪೊಂದು ಗಡಿ ದಾಟಿ ಬರೋ ಪ್ರಯತ್ನವನ್ನು ಮಾಡ್ತಾ ಇರೋದು BSF ಗಸ್ತು ಪಡೆಗೆ ಗೊತ್ತಾಗಿದೆ. ಅವರು ತಕ್ಷಣ ಆಗಂತಕರಿಗೆ ಅಲ್ಲೇ ನಿಂತ್ಕೊಳ್ಳಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಗಡಿ ಭದ್ರತಾ ಪಡೆಗಳು ನೋಡಿದ್ವು ಅನ್ನೋದು ಗೊತ್ತಾದ ಕೂಡಲೇ ಆ ಪಡೆಗಳು ಇವರ ಮೇಲೆ ಕಲ್ಲು ತೂರೋದಕ್ಕೆ ಶುರು ಮಾಡಿವೆ. ಅವ್ರ ಹತ್ರ ಬೇರೆ ಯಾವ ಆಯುಧಗಳಿದ್ವೋ ಗೊತ್ತಿಲ್ಲ, ಕತ್ತಲಲ್ಲಿ ಸರಿಯಾಗಿ ಗೊತ್ತಾಗಿಲ್ಲ. ಸೊ ಕಲ್ಲು ತೂರಾಟ ಹೆಚ್ಚಾದ ಕೂಡಲೇ ಗುಂಡು ಹಾರಿಸ್ತೀವಿ ಅಂತ ಭದ್ರತಾ ಪಡೆಗಳು ಎಚ್ಚರಿಕೆ ಕೊಟ್ಟಿವೆ. ಆದರೂ ಕಲ್ಲು ತೂರಾಟ ನಿಲ್ಲಿಲ್ಲ. ಹಾಗೆ ಕಲ್ಲು ತೂರ್ತಾ ಕೆಲವರು ಕವರ್ ಕೊಡ್ತಾ ಇದ್ರೆ ಮತ್ತೆ ಕೆಲವರು ಗಡಿಯ ಒಳಗೆ ನುಸುಳಿ ತಪ್ಪಿಸ್ಕೊಂಡು ಹೋಗೋ ಪ್ರಯತ್ನ ಮಾಡ್ತಾ ಇರೋದು ಕೂಡ ಗಮನಕ್ಕೆ ಬಂದಿದೆ. ತಕ್ಷಣ ಯೋಧರು ಗುಂಡು ಹಾರಿಸಿದ್ದಾರೆ. ಅದರಲ್ಲಿ 2 ತೀವ್ರವಾಗಿ ಗಾಯಗೊಂಡರು, ಇನ್ನುಳಿದವರು ಓಡ್ ಹೋದ್ರು. ಪಾಪ ಅವರಿಗೆ ಭಾರತೀಯ ಯೋಧರು ಗುಂಡು ಹಾರಿಸ್ತಾರೆ ಅನ್ನೋದರ ಅಂದಾಜಿರಲಿಲ್ಲ ಕಾಣುತ್ತೆ. ಹಾಗೆ ಗುಂಡೇಟು ತಿಂದು ಬಿದ್ದವರನ್ನ ನಬಿ ಹುಸೇನ್ ಮತ್ತು ಮೊಹಮ್ಮದ್ ಮುರ್ಸಾಲಿನಾ ಅಂತ ಗುರುತಿಸಲಾಗಿದೆ. ಅವರನ್ನು ತಕ್ಷಣ ಆಸ್ಪತ್ರೆಗೆ ಸೇರಿಸುವ ಪ್ರಯತ್ನಗಳು ನಡೆದವು. ಆದರೆ ನಾವು ಕರ್ಕೊಂಡು ಹೋಗುವ ಅಷ್ಟರಲ್ಲಿ ಅವರು ಸತ್ತು ಹೋಗಿದ್ರು ಅಂತ BSF ಹೇಳಿದೆ. ಆ ನಂತರ ಬಾಂಗ್ಲಾ ಬಾರ್ಡರ್ ಗಾರ್ಡ್ಸನ್ನು ಕರೆಸ್ಕೊಂಡು ಒಂದು ಫ್ಲಾಗ್ ಮೀಟಿಂಗನ್ನು ಮಾಡಿ ಆ ಹೆಣಗಳನ್ನು ಅವರಿಗೆ ಒಪ್ಪಿಸಲಾಗಿದೆ. ಗೆಳೆಯರೆ, ಇಷ್ಟು ದಿನ ಅಲ್ಲಿ ಗುಂಡು ಹಾರೋದು ತುಂಬ ಅಪರೂಪ ಆಗ್ತಾ ಇತ್ತು. ಆದರೆ ಇನ್ನು ಮುಂದೆ ಹಾಗಿರೋದಿಲ್ಲ. ಅಕ್ರಮ ವಲಸಿಗರು ಅಥವಾ ಸ್ಮಗ್ಲರ್ಸ್ ಗಡಿಯಲ್ಲಿ ಕಾಣಿಸ್ಕೊಂಡ್ರೆ BSF ಇನ್ನು ಮುಂದೆ ಮೊದಲು ಗುಂಡು ಹಾರಿಸುತ್ತೆ, ಆಮೇಲೆ ಮಾತಾಡುತ್ತೆ ಅನ್ನೋ ಸಂದೇಶವನ್ನು ಈ ಘಟನೆಯ ಮೂಲಕ ಭಾರತ ಕೊಡ್ತಾ ಇದೆ. ಇದರ ಜೊತೆ ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳ ಹಾಗೆ ಇನ್ನಿತರ ಬಾಂಗ್ಲಾ ಜೊತೆ ಗಡಿ ಹಂಚಿಕೊಳ್ಳೋ ರಾಜ್ಯಗಳಲ್ಲಿ ಡಿಟೆನ್ಷನ್ ಸೆಂಟರ್ಗಳ ಸಂಖ್ಯೆಯನ್ನು ಹೆಚ್ಚು ಮಾಡ್ತಾ ಇದ್ದಾರೆ. ಅಕ್ರಮ ವಲಸಿಗರ ಐಡೆಂಟಿಟಿಯನ್ನು ಚೆಕ್ ಮಾಡಿ ಅವರು ಪತ್ತೆಯಾದರೆ ಅವರನ್ನ ಡಿಟೇನ್ ಮಾಡಿ ಗಡಿಯ ಆಚೆಗೆ ತಳ್ಳುವ ಕೆಲಸ ಇನ್ನು ಮುಂದೆ ಜೋರಾಗಿ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ದಿನ ಹೀಗೆ ತಳ್ಳಿದ ನಂತರ ಕೂಡ ಅವರು ಪಶ್ಚಿಮ ಬಂಗಾಳದ ಮೂಲಕ ಮತ್ತೆ ಭಾರತದ ಒಳಗೆ ನುಸುಳಿ ಬರ್ತಾ ಇದ್ರು. ಇನ್ನು ಮುಂದೆ ಹಾಗಾಗದಂತೆ ನೋಡ್ಕೊಳ್ಳೋದಕ್ಕೆ ಕೂಡ ಒಂದು ವ್ಯವಸ್ಥೆಯನ್ನು ಮಾಡೋದಕ್ಕೆ ಕೇಂದ್ರ ಗೃಹ ಇಲಾಖೆ ಹೋಗ್ತಾ ಇದೆ. ಆದರೂ ನಮ್ಮಲ್ಲಿನ ಅಕ್ರಮ ವಲಸಿಗರನ್ನ ಹೊರದಬಹುದು ಸುಲಭದ ಕೆಲಸ ಅಂತೂ ಖಂಡಿತ ಅಲ್ಲ. ಗೆಳೆಯರೆ, ಅವರು ಎಲ್ಲ ರಾಜ್ಯಗಳಲ್ಲೂ ವ್ಯಾಪಿಸ್ಕೊಂಡಿದ್ದಾರೆ. ಸ್ಥಳೀಯ ಪೊಲೀಸರನ್ನ ನಂಬಿ ಅವರನ್ನ ಗಡಿಪಾರು ಮಾಡ್ತೀವಿ ಅಂತ ಸರ್ಕಾರಗಳು ಭಾವಿಸಿದ್ರೆ ಅದು ಈ ಜನ್ಮಕ್ಕಾಗೋ ಕೆಲಸ ಅಲ್ಲ. ಅವರನ್ನ ವಶಕ್ಕೆ ತಗೊಂಡು ಅವರ ಅಡ್ರೆಸ್ಸನ್ನು ಚೆಕ್ ಮಾಡೋದಕ್ಕೆ ಕೂಡ ಪೊಲೀಸರಿಗೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಪ್ರತಿ ರಾಜ್ಯದಲ್ಲೂ ಅಕ್ರಮ ವಲಸಿಗರನ್ನ ಪತ್ತೆ ಮಾಡೋದಕ್ಕೆ ಬೇರೆಯದ್ದೇ ಆದ ಒಂದು ವ್ಯವಸ್ಥೆಯನ್ನು ಮಾಡಬೇಕಿದೆ. ಅದು ಸಾಧ್ಯ ಆದರೆ ಮಾತ್ರ ಬಾಂಗ್ಲಾ ರೋಹಿಂಗ್ಯಾ ಅಕ್ರಮ ವಲಸಿಗರನ್ನ ಹೊರದಬ್ಬೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಗಡಿಗಳನ್ನು ಭದ್ರಪಡಿಸಬೇಕು, ಅಲ್ಲಿಂದ ಹೊಸ ಅಕ್ರಮ ವಲಸೆಗಳಾಗದ ಹಾಗೆ ಕೂಡ ನೋಡ್ಕೋಬೇಕಾಗತ್ತೆ. ಆದರೆ ಇದು ಯಾವಾಗ ಆಗಬೇಕು? ನಮ್ಮ ಗಡಿಗಳು ಯಾವಾಗ ಭದ್ರ ಆಗಬೇಕು? ಇದು ಗೆಳೆಯರೆ ಪಾಕಿಸ್ತಾನ ಹಾಗೂ ಬಾಂಗ್ಲಾ ಗಡಿಗಳ ಒಂದಷ್ಟು ವಿದ್ಯಮಾನಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.